ಬ್ರೋ ಇವತ್ತು ಎಕ್ಸಾಮ್ ಬರ್ತಿದ್ವಿ ನಾವು KE FDA. ಓಕೆ. ಸೊ ನಾವು 3 ಡೇಸ್ ಬ್ಯಾಕ್ ನಮ್ದು ಬುಕ್ ರಿವೀಲ್ ಮಾಡಿದ್ವಿ. ಓಕೆ. ಸೊ ಈ ಬುಕ್ ರಿವೀಲ್ ಮಾಡುವಾಗ ನನ್ನ ಎಕ್ಸಾಮ್ 3 ಡೇಸ್ ಬ್ಯಾಕ್ ಅಷ್ಟೇ ಸಿಕ್ಕಿತ್ತು. ಒಂದು 2 ಡೇಸ್ ಅಷ್ಟೇ ರೆಫರೆನ್ಸ್ ಮಾಡಿದ್ದೆ ಬುಕ್ಸ್ ನಾನು. ಓಕೆ. ನಾಟ್ ಮೋರ್ ದೆನ್ 2 ಡೇಸ್. ಓಕೆ. ಈ ಬುಕ್ ಹೆಂಗೆ ನಾನು ರೆಫರೆನ್ಸ್ ಮಾಡುವಾಗೆ ಏನೋ ಒಂಥರ ಫೀಲ್ ಆಗ್ತಿತ್ತು ಎಕ್ಸಾಮ್ ಸೆಂಟರ್ಲಿ ಏನು ಬುಕ್ಸ್ ಡೈರೆಕ್ಟ್ ಕೇಳ್ಬಿಟ್ಟಿದ್ದಾರೆ ಅನ್ನೋ. ಹೌದಾ? ಹಾಗಾಗಿ ಕೆಲವೊಂದು ಕ್ವಶನ್ಸ್ ಡೈರೆಕ್ಟ್ ಇದ್ದು. ಓಕೆ. ಶಾಕ್ ಆಗಿದೆ ಅದು ಹೆಂಗ್ ಗುರು ಯಾವ ರೀತಿ ಪ್ಯಾಟರ್ನ್ ಇದೆ, ಕ್ವಶನ್ಸ್ ನೀಟಾಗಿದೆ. ಸೊ ಇದರಲ್ಲಿ ಏನಂದ್ರೆ 22 ಪತ್ರಿಕೆ ಇದಾವಲ್ಲ, 22 ಪತ್ರಿಕೆ ರಿವೈಸ್ ಮಾಡಿದ್ವಿ ನಾವು. ಓಕೆ. ಸೊ ರಿವೈಸ್ ಮಾಡಿದ್ರಿಂದ ಬಹಳಷ್ಟು ಕ್ವಶನ್ಸ್ ಇದಾವೆ. 22-25 ಕ್ವಶನ್ಸ್ ಬಂದಿದ್ದಾವೆ. ಓಕೆ. ಅಂದ್ರೆ ಚೆನ್ನಾಗಿ ಮಾಡಿದ್ರೆ ಎಕ್ಸಾಮು 20 ಚೆನ್ನಾಗಿದೆ. ಕನ್ನಡ ಹತ್ರ ಚೆನ್ನಾಗಿ ಔಟ್ ಆಫ್ 30 ನಾನು 30 ಅಂತ ರೈಟ್ ಆಗುತ್ತೆ. ಹೌದು 35 ಅಂದ್ರೆ 30 ಔಟ್ ಆಫ್ 35 30 ಕ್ವಶನ್ಸ್ ಅಂತ ರೈಟ್ ಆಗುತ್ತೆ ನನಗೆ. ಓಕೆ. ಬುಕ್ ಬಾರಿ ಹೆಲ್ಪ್ ಆಯ್ತು ನನಗೆ. ಹೌದಾ? ಮತ್ತೆ ಕ್ವಶನ್ಸ್ ಏನಾದ್ರು ಬಂದಿದಾವಪ್ಪ? ಚೆಕ್ ಮಾಡಿದ್ರೆ ಯಾವ್ದಾದ್ರು? ನಾನು ಇವಾಗ ಇದು ಮಾಡಿದ್ದೀನಿ ಈಗ. ಓನ್ಲಿ ಒನ್ ಕ್ವಶನ್ಸ್ 34-32 ಕ್ವಶನ್ಸ್ ಮಾಡ್ಬೋದು. 30 ಅಂದ್ರೆ ಒಂದೇ ಪೇಜಿಂದ ಎರಡು ಕ್ವಶನ್ಸ್, ಒಂದೇ ಪೇಜಿಂದ ಎರಡು ಕ್ವಶನ್ಸ್ ಇದಾವೆ. ನಾನು ರೆಫರೆನ್ಸ್ ಮಾಡಿ ಈಗ 35 ಕ್ವಶನ್ಸ್, 35 ನಂಬರು. ಓಕೆ. ಇನ್ನು ಭಾಳ ಇದಾವೆ. ನಾನು ಬಂದ್ಕೊಂಡೆ ಅದೇ ಮಾಡ್ತಿದ್ದೆ. 2-3 ಡೈರೆಕ್ಟ್ ಹಿಟ್ ಆಗಿದ್ರು, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸಿನಾಪ್ಸಿಸ್ ಕವರ್ ಆಗಿದೆ. ಈಗ ನೋಡಿ ಇದು ಹೆಂಗಾಗಿದೆ 19 ಕ್ವಶನ್ಸ್. ಅಂದ್ರೆ ಯಾವ ರೀತಿ ಕೇಳಿದಾರೆ ಅಂದ್ರೆ ನೋಡಿ, ಅದು ಒಂದು ಗಾಂಧಿ ಇದು ಕೇಳಿದಾರಲ್ಲ ಫಾರ್ ಎಕ್ಸಾಂಪಲ್, ಅದೂ ಇದೆ. ಓಕೆ. ಸೊ ಹೆಂಗಂದ್ರೆ ಇದು ಡೈರೆಕ್ಟ್ ಇಂಡೈರೆಕ್ಟ್ ನಿಮಗೆ ಸಿನಾಪ್ಸಿಸ್ ಕವರ್ ಆಗಿದಾವೆ. ಓಕೆ. ಡೈರೆಕ್ಟ್ ಅಂದ್ರೆ 10 ಕ್ವಶನ್ಸ್ ಸಿಗ್ತಾವೆ ನಿಮಗೆ, ಆಸ್ ಇಟ್ ಇಸ್ 10 ಕ್ವಶನ್ಸ್ ಸಿಗ್ತವೆ. ಓಕೆ. ಆಮೇಲೆ ರಿಮೈನ್ ಕ್ವಶನ್ಸ್ ಇದಾವಲ್ಲ, ಸಿನಾಪ್ಸಿಸ್ ಒಂದು 10-12 ಕ್ವಶನ್ಸ್ ಸಿಗ್ತವೆ. ಆಲ್ಮೋಸ್ಟ್ 22-25 ಕ್ವಶನ್ಸ್ ಕವರ್ ಆಗಿದೆ. ಓಕೆ. ಅಂದ್ರೆ ಡೈರೆಕ್ಟ್ ಐ ರೆಕಮೆಂಡ್ ಬೆಸ್ಟ್ ಬುಕ್. ಓಕೆ. ಮತ್ತೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತಾ ನೆಕ್ಸ್ಟ್ ಎಕ್ಸಾಮ್ಗೆ? ನೆಕ್ಸ್ಟ್ ಎಕ್ಸಾಮ್ ಆಬ್ವಿಯಸ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಎಸ್ ಡಿ ಎಕ್ಸಾಮ್ ಇದೆ, ನಾನ್ ಎಸ್ ಕೆ ಎಕ್ಸಾಮ್ ಇದೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಬೇಕಾದ್ರೆ ನೀವು ರೆಫರೆನ್ಸ್ ಮಾಡಿ ನೋಡ್ಕೊಳ್ಳಿ. ನೀವೇ ಹೋಗಿ ಕ್ವಶನ್ ಪೇಪರ್ ತಗೊಳ್ಳಿ, ಕ್ವಶನ್ ಪೇಪರ್ ತಗೊಂಡು ಕಂಪೇರ್ ಮಾಡಿ ನೋಡಿ ಯಾವ ರೀತಿ ಇದೆ ಸಿನಾಪ್ಸಿಸ್, ಯಾವ ರೀತಿ ರೆಕಮೆಂಡ್ ಇದೆ. ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಜಸ್ಟ್ ಮಾಡ್ತಾ ಇಲ್ಲ ರೆಕಮೆಂಡ್. ನಾನು ಆಸ್ ಇಟ್ ಈಸ್ ಎವಿಡೆನ್ಸ್ ವಿತ್ ಎವಿಡೆನ್ಸ್ ತೋರಿಸ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಓಕೆ. ನೋಡಿ 20-26 ಕ್ವಶನ್ಸ್ ಆಸ್ ಇಟ್ ಈಸ್ ನಿಮಗೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಜಸ್ಟ್ ಚೆಕ್ಅಪ್ ಮಾಡ್ತಿದ್ದೆ. ಏನು ಇದು ಯಾವ ರೀತಿ ಬುಕ್ ಆಯ್ತು, ಎಷ್ಟು ಚೆನ್ನಾಗಿ ಆಯ್ತು ಅಂತ ಹೇಳಿ ಎಲ್ಲ ರಿಮಾರ್ಕ್ ಮಾಡಿದ್ದೆ. ನಾನು ಬಂದ್ಕೊಂಡೆ ಅದೇ ಮಾಡ್ತಾ ಇದ್ದೆ. ಟೀ ಕುಡಿಯಕ್ಕೆ ಹೋಗ್ತಿರ್ಲಿಲ್ಲ ನಾನು, ಅಷ್ಟೊಂದು ಸೀರಿಯಸ್ ಆಗಿ ಬಂದು ಇದು ಏನು ನಾ ಎಕ್ಸಾಮ್ ಸೆಂಟರ್ ಬಂದಾಗ ಆಸ್ ಇಟ್ ಈಸ್ ಹೆಂಗೆ ಕೇಳಿದಾರೆ ಹಂಗೆ. ಓಕೆ. ಪ್ಯಾಟರ್ನ್ ಎಲ್ಲ ಸೇಮ್, ಪ್ಯಾಟರ್ನ್ ಮಾತ್ರ ಸೇಮ್ ಆಸ್ ಇಟ್ ಈಸ್. ಯಾವ ರೀತಿ ಪ್ಯಾಟರ್ನ್ ನೋಡಿ, ಕ್ವಶನ್ ಪೇಪರ್ ನೋಡಿ, ಓಕೆ ಪ್ಯಾಟರ್ನ್ ಹೆಂಗಿದೆ ಹಾಗೆ ಇತ್ತು. ಓಕೆ. ಯಾವ ರೀತಿ ಪ್ಯಾಟರ್ನ್ ಇದಾವೆ. ಸೊ ಹೀಗೆ ಕ್ವಶನ್ಸ್ ಇದಾವೆ. ಈ ಪ್ಯಾಟರ್ನ್ ಬೇಸ್ ಕ್ವಶನ್ಸ್ ಇದರಲ್ಲಿದೆ, ಪ್ಯಾಟರ್ನ್ ಬೇಸಿಸ್. ಯಾಕಂದ್ರೆ KE ಇದೆ ಹಳೆ ಪ್ರಶ್ನೆ. ಈ ಬುಕ್ ಸ್ಪೆಷಲ್ ಇರುತ್ತೆ ಸಿನಾಪ್ಸಿಸ್ ಅಲ್ಲಿ ಅಷ್ಟು ಕವರ್ ಆಗಿದೆ. ಸಿನಾಪ್ಸಿಸ್ ನೀವು ನೀಟಾಗಿ ಓದ್ಕೊಂಡ್ಬಿಟ್ರೆ ಸಾಕು, ನೀವು ಮಿಸ್ ಆಗೋದಲ್ಲ. ಓಕೆ. ಚಾನ್ಸ್ ಇಲ್ಲ ಮಿಸ್ ಆಗಕ್ಕೆ. ಓಕೆ. ನಾನು ಬರೆದು ಕೊಡ್ತೀನಿ 30 ಕ್ವಶನ್ಸ್ ಮಾಡಿ ಬರ್ಲಿಕ್ಕೆ ಹೇಳಿ. ಓಕೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ, ಸಿನಾಪ್ಸಿಸ್ ಅಷ್ಟು ಕ್ವಶನ್ ಕವರ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಇದು ನೀಟಾಗಿ ನೀವೇನ್ ಮಾಡ್ಬೇಕಂದ್ರೆ ಫಾಲೋ ಮಾಡಬೇಕು. ಅಂಡ್ ನೀವು 22 3 ಸಲ ರಿವೈಸ್ ಮಾಡ್ಕೊಡ್ರಿ. ನೀವು 2-3 ಸಲ ರಿವೈಸ್ ಮಾಡ್ಕೊಡ್ರಿ. ನೀವು ಆಸ್ ಇಟ್ ಈಸ್ ನೀನು ಏನ್ ಮಾಡ್ತೀಯ ಅದನ್ನ ಮಿಸ್ ಆಗಲ್ಲ. 30 ಕ್ವಶನ್ಸ್ ಮಾಡ್ಬೋದು. ಯಾಕಂದ್ರೆ ಅಂಡ್ ನೀವು ಇದೇ ಸೇಮ್ 22 KE ಇದೆ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಅದೇ ಪ್ಯಾಟರ್ನ್ಸ್ಗಳು ಮೈಂಡ್ ಅಲ್ಲಿ ಓಡ್ತಿರ್ತವೆ. ಸೇಮ್ ಅದು ಪ್ಯಾಟರ್ನ್ ಇರುತ್ತಲ್ಲ, KE ಪ್ಯಾಟರ್ನ್ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಬಿಫೋರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ರಿವಿಯಸ್ಲಿ ಯು ವಿಲ್ ಬಿ ನೋ ದಟ್. ಈಗ ನೋಡಿ, ಈಗ ನಾವೇನ್ ಮಾಡಿದೀವಿ ಅಲ್ಲಿ 5096 ಅಂತ ಆ ರೀತಿ ಏನೋ ಮಾಡಿದ್ದಾರೆ ಅವರು. ಅದಕ್ಕೆ ಗಾಂಧಿದು ಅದನ್ನ ಗಾಂಧಿದು ಡೇಟ್ ಆಫ್ ಬರ್ತಾನೆ ಈ ರೀತಿ ಪ್ಯಾಟರ್ನ್ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನೋಡಿದೆ ನಾನು ಸೇಮ್ ಬುಕ್ ಅಲ್ಲಿ, ಅದು ಸೇಮ್ ಹಿಂಗೆ ಬಂದ್ಬಿಟ್ಟಿದೆ ನೋಡಿ. ಹೌದು. ಸೊ ಹೀಗೆ ಬಂದಿದಲ್ಲ. ಸೊ ಈಗ ನಂಬರ್ಸ್ ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಪ್ಯಾಟರ್ನ್ ನೋಡಿ, ಆಮೇಲೆ ನಂಬರ್ ನೋಡಿ. ನಿಮ್ಗೆ ಅಂದ್ರೆ ನಿಮಗೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅವೇರ್ನೆಸ್ ಕೊಡುತ್ತೆ. ಈ ಬೇಸ್ ಅಲ್ಲಿ ನಿಮ್ ಕ್ವಶನ್ ಕೇಳ್ತಾರೆ. ಹೌದು. ಈ ಬೇಸ್ ಅಲ್ಲಿ ನಿಮ್ ಕ್ವಶನ್ಸ್ ಅಪ್ರೋಚ್ ಆಗುತ್ತೆ. ನೀವು ಅಪ್ರೋಚ್ ಮಾಡಕ್ಕೆ ಇದು ಟ್ಯಾಕಲ್ ಮಾಡಕ್ಕೆ, ಕ್ವಶನ್ಸ್ ಟ್ಯಾಕಲ್ ಮಾಡಕ್ಕೆ, ಅಪ್ರೋಚ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ. ಅಂದ್ರೆ ನಿಮ್ಮ ಪ್ರಕಾರ ನೋಡಿ ಸರ್, ನಿಮಗೆ 2-3 ವೇದಲ್ಲಿ ಹೆಲ್ಪ್ ಆಗುತ್ತೆ. ಒಂದು ನಿಮ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಓಕೆ. ಆಮೇಲೆ ಇನ್ನೊಂದು ನಿಮ್ಗೆ ಸಿನಾಪ್ಸಿಸ್ ಆಲ್ರೆಡಿ ನಿಮ್ಗೆ ಇಲ್ಲಿ ಎವಿಡೆನ್ಸ್ ಸಿನಾಪ್ಸಿಸ್ ಎಡಿಷನ್ಸ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ನಿಮಗೆ. ಏನು ಓದಬೇಕು, ಏನು ಓದಬಾರ್ದು. ಓಕೆ. ಎಕ್ಸ್ಟ್ರಾ ಓದೋದೇ ಬೇಕಾಗಿಲ್ಲ. ಓಕೆ. ಡೈರೆಕ್ಟ್ಲಿ ಅಪ್ರೋಚ್ ಆಗ್ಬೋದು. ಓಕೆ. ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಬುಕ್ ನಿಮಗೆ ಡೈರೆಕ್ಷನ್ ಕೊಡುತ್ತೆ. ಓಕೆ. ದಿಸ್ ಇಸ್ ಬುಕ್ ಆಸ್ ಎ ಮೆಂಟರ್ ಟು ಯು. ಮೆಂಟರ್ ಟು. ಓಕೆ. ಹೌದು. ರಿವಿಷನ್. ಓಕೆ. ಬುಕ್ಸ್ ಎಡಿಷನ್ಸ್ ಅಲ್ಲಿ ನೀವು ಯಾವುದೇ ಬುಕ್ಸ್ ನೋಡಿ ಕಂಪೇರ್ ಮಾಡಿ ನೋಡಿ ಮಾರ್ಕೆಟ್ ಅಲ್ಲಿ. ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ ನೀವು ಮಾರ್ಕೆಟ್ ಅಲ್ಲಿ. ಇದನ್ನು ರೆಫರ್ ಮಾಡಿ, ಅದನ್ನು ರೆಫರ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಈ ಬುಕ್ ಇಂದ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಅನ್ನೋದು. ಓಕೆ. ಥ್ಯಾಂಕ್ ಯು ನಿಮ್ಮ ಇದು ಮಾಡಿದ್ದಕ್ಕೆ. ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು.